ನಮಗೆಲ್ಲ ತಿಳಿದಿರೋ ಹಾಗೆ ಯಾವುದೇ ಬೆಳೆಗೆ ಮೂಲ ಆಧಾರ ಭೂಮಿ, ನೀರು, ಬೆಳೆಯಬೇಕಾದ ಧಾನ್ಯ ಅಥವಾ ಕಾಂಡ ಮತ್ತು ಉಳುವ ಯೋಗಿ ನೇಗಿಲು, ದನ. ಈಗಿನ ಕಾಲದಲ್ಲಿ ನೇಗಿಲುಗಳ ಜಾಗಕ್ಕೆ ಯಂತ್ರೋಪಕರಣಗಳ ವಾಹನ ಮತ್ತು ಗೊಬ್ಬರ ರಾಸಾಯನಿಕವಾಗಿ ಸೃಷ್ಟಿಯಾಗಿ ರಸಗೊಬ್ಬರವಾಗಿದೆ. ನೆನಪಿರಲಿ, ಅದು ನೀವು ತಿನ್ನುವ ಆಹಾರವೇ. ಮಾಡಿದ್ದನ್ನು ಉಣ್ಣಲೇಬೇಕು ಮಹಾರಾಯ. ಇನ್ನು ನೇಗಿಲಿನ ವಿಷಯಕ್ಕೆ ಬಂದರೆ, ಇದಕ್ಕೆ ಮೂಲ ದನಗಳು. 2 ದನಗಳ ಕತ್ತಿನ ಮೇಲೆ ನೊಗವನ್ನು ಹಾಕಿ ಆ ನೊಗಕ್ಕೆ ನೇಗಿಲನ್ನು ಕಟ್ತಾರೆ. ಮತ್ತು ಆ ನೇಗಿಲನ್ನು ಹಿಡಿದು ಸಾಲಾಗಿ ಉಳೆ ಹೊಡಿತಾರೆ. ರಾಗಿಯನ್ನು ಮಣ್ಣು ಅಥವಾ ಗೊಬ್ಬರದೊಡನೆ ಸೇರಿಸಿ ಉಳೆ ಹೊಡೆದ ಭೂಮಿಗೆ ಸಾಲಾಗಿ ರಾಗಿ ಬಿತ್ತುತ್ತಾರೆ. ಅದರೊಡನೆ ತಮ್ಮ ಇಚ್ಛೆಯಂತೆ ತೊಗರಿ ಕಾಳು, ಅವರೆಕಾಳು, ಅಲಸಂದೆ ಕಾಳು ಹೀಗೆ ನಾನಾ ರೀತಿಯ ಸಿರಿಧಾನ್ಯಗಳನ್ನು ಸೇರಿಸಬಹುದು. ನಂತರ ಭೂಮಿಯನ್ನು ಕೊಯ್ಲು ಹೊಡಿತಾರೆ. ಎಲ್ಲ ಜೀವಿಗಳು ಹೊಡೆದಾಡುವುದು ಆಹಾರಕ್ಕಾಗಿಯೇ. ಆ ಆಹಾರವಿಲ್ಲದೆ ಹೊಡೆದಾಡುವುದು ಅನರ್ಥ. ಹಾಗಾಗಿ ಬುತ್ತಿ ಕಟ್ಟಿ ತಲೆ ಮೇಲೆ ಹೊತ್ತು ಊರಿಂದ ಊರಾಚೆ ಕಾಲ್ಕಿತ್ತು ಹೆಜ್ಜೆ ಮುಂದೊಂದು ಹೆಜ್ಜೆ ಇಟ್ಟು ನಾನು ನನ್ನದು ಅನ್ನೋ ಅಹಂಕಾರ ಎಲ್ಲ ಬಿಟ್ಟು ಸೇರಬೇಕಾದಲ್ಲಿಗೆ ಸೇರಾಯಿತು. ಹಲವಾರು ನಂಬಿಕೆ ಯೋಚನೆಗಳ ಜೊತೆ ಮಾತಾಡ್ತಾ ಬಂದಾಯಿತು. ಹೋಗಬೇಕಾದಲ್ಲಿಗೆ ಬೇಕಾದ ಸಮಯಕ್ಕೆ ತಲುಪಿದರೆ ಎಷ್ಟೋ ನೆಮ್ಮದಿ. ಇನ್ನು ದಣಿದ ಜೀವಿಗಳ ದಣಿವರಿಸಿ ಶಕ್ತಿ ತುಂಬೋದೇ ಆಹಾರದ ಮುಖ್ಯ ಕೆಲಸ. ನೇಗಿಲು ತೆಗೆದು ಅಲುಮೆ ಹಾಕಿ ಕಾಳು ಮತ್ತು ರಾಗಿ ಹಾಕಿದ್ದ ಇಳೆಗೆ ಇಳಿದು ಅಲುಮೆಯನ್ನು ಮೆದುವಾಗಿ ತುಳಿದು ದನವನ್ನು ಚಲಾಯಿಸುತ್ತಾ ಅಲುಮೆ ಹೊಡೆದು ಧಾನ್ಯವನ್ನೆಲ್ಲ ಮುಚ್ಚೋದು. ಇದೆಲ್ಲ ಮುಗಿದ ನಂತರ ನೀರು ಹರಿಬಿಟ್ಟು ಹದವಾಗಿ ಬೆಳೆ ಬೆಳೆದು ಹಸಿ ತೆನೆ ಒಣತೆನೆಯಾಗಿ ಬದಲಾಗುವವರೆಗೂ ಕಾದು ನಂತರ ತೆನೆಯನ್ನು ಕಟಾವು ಮಾಡಿ ತಂದು ಒಂದೆಡೆ ಶೇಖರಿಸಿ ರಾಗಿ ಒಕ್ಕಣೆ ಯಂತ್ರದಲ್ಲಿ ಆಡಿಸಿ ರಾಗಿ ಕಾಳನ್ನು ಒಟ್ಟಿನಿಂದ ಬೇರ್ಪಡಿಸಿ ಚೀಲಗಳಲ್ಲಿ ಸಂಗ್ರಹಿಸಿ ಬೇಕಾದಾಗ ಬಳಸಿಕೊಳ್ತಾರೆ. ಇನ್ನು ರಾಗಿಯ ಪ್ರಾಚೀನ ಹೆಸರು ಕ್ಷುದ್ರಧಾನ್ಯ. ಕ್ಷುದ್ರ ಎಂದರೆ ಚಿಕ್ಕದು ಅಥವಾ ಸಣ್ಣ ಮೌಲ್ಯ, ತಳಪಾಯ. ಇನ್ನು ನಾವು ಈಗ ತಗೊಳೋದಾದರೆ ಕ್ಷುದ್ರ ಅಂದರೆ ಚಿಕ್ಕದು ಸಣ್ಣವಾದ ಧಾನ್ಯಕ್ಕೆ ಕ್ಷುದ್ರಧಾನ್ಯ, ಅದು ರಾಗಿ. ಇನ್ನು ತ್ರೇತಾಯುಗದಲ್ಲಿ ರಾಗಿ ಮತ್ತು ಭತ್ತದ ಕಾಳಗದಲ್ಲಿ ತಾನೇ ಬಲಿಷ್ಠ, ತಾನೇ ಶ್ರೇಷ್ಠ, ತಾನೇ ಸಮರ್ಥ ಅಂತ ಸ್ಪಷ್ಟವಾಗಿ ರಾಗಿ ಸಮರ್ಥಿಸಿಕೊಂಡಿದೆ. ರಾಗಿ ನಮ್ಮ ಬೆಳೆ, ನಮ್ಮ ಮಣ್ಣಿನ ಬೆಳೆ, ನಮ್ಮ ಬೆವರಿನ ಬೆಳೆ. ಬೆಳೆಸಿ, ಬಳಸಿ, ಉಳಿಸಿ.